1 ಲೀಟ್ರು ಹಾಲಿದು ಹಾಲು ಕುದಿಯೋಕೆ ಇಟ್ಟಿದ್ದೀನಿ ನಾನು. 1 ಲೀಟ್ರ್ ಹಾಲಿಗೆ ನೋಡಿ 1/4 ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಬಾಸುಮತಿ ರೈಸು. ಬ್ರೌನ್ ಶುಗರ್ ಯೂಸ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಖೀರು. ಇದನ್ನು ತೊಳೆದು ಸ್ವಲ್ಪ ಹೊತ್ತು ನೆನೆಸ್ಬೇಕು ಹಾಲು ಕುದಿಯೋವರೆಗೂ. ಹಾಲು ಕುದೀತಾ ಇದೆ. ಇವಾಗ ನಾನು ಅಕ್ಕಿ ಹಾಕೋಣ. ತೊಳೆದು ಸ್ವಲ್ಪ ಹೊತ್ತು ನೆನೆಸಿಕ್ಕಿರೋ ಅಂಥ ಅಕ್ಕಿ ಇದು. ಇದರಲ್ಲೇ ಬೇಯಬೇಕು, ಈ ಹಾಲಲ್ಲೇ ಬೇಯಬೇಕು ಅಕ್ಕಿ. ಅನ್ನ ಇದು ಚೆನ್ನಾಗಿ ಬೇಯಬೇಕು. ಅಕ್ಕಿ ಹಾಕಿದ್ದೀವಲ್ಲ ಮೆತ್ತಗೆ ಬೇಯಬೇಕು ಅಕ್ಕಿ. 1 ಲೀಟ್ರ್ ಹಾಲು ಇದು ಅರ್ಧ ಲೀಟ್ರ್ ಆಗುತ್ತೆ ಇದು ಬೇಯೋಷ್ಟೊತ್ತಿಗೆ. ನೀರು ಹಾಕಲೇಬಾರ್ದು, ಆ ಥರ ಬೇಯಿಸ್ಬೇಕು ಚೆನ್ನಾಗಿ. 1/4 ಕಪ್ಪು ಬಿಸಿ ನೀರು ತೊಗೊಂಡಿದ್ದೀನಿ, ಸ್ವಲ್ಪ ಬೆಚ್ಚಗೆ. ಅರ್ಧ ಕಪ್ಪು ಹಾಲು ಪೌಡ್ರು ಈ ಬಿಸಿ ನೀರಿಗೆ ಹಾಕ್ಕೊಳ್ಳೋಣ. ಈ ಬಿಸಿ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದು ಲಾಸ್ಟ್ ಎಂಡಿಂಗಲ್ಲಿ ಹಾಕೋದಿದು. 1/4 ಕಪ್ ನೀರಿಗೆ ಅರ್ಧ ಕಪ್ಪು ಹಾಲು ಪುಡಿ ಚೆನ್ನಾಗಿ ಇದು ಮಾಡ್ಬೇಕು. ಗಂಟಿಲ್ದಂಗೆ ಇದು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದು ಇರಲಿ. ಇದು 3/4 ಭಾಗ ಬೆಂದಿದೆ ರೈಸ್. ಇವಾಗ ಹಾಲು ಪುಡಿದು ಇದು ಹಾಕ್ಕೊಳ್ಳೋಣ, ಕಲಸಿಟ್ಟಿರೋಂಥದ್ದು. ಲಾಸ್ಟಲ್ಲೇ ಹಾಕ್ಬೇಕು ಇದನ್ನು. 3/4 ಭಾಗ ಬೆಂದ ಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಗಟ್ಟಿ ಆಗ್ತಾ ಹೋಗುತ್ತೆ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕುದಿ ಹಿಡಿಯೋವರೆಗೂ. ಹಾಲು ಪುಡಿ ಕಲಸಾಕಿದ್ದೀವಲ್ಲ ಕುದಿ ಹಿಡಿದಿದೆ. ಇವಾಗ ಕಡಿಮೆ ಉರಿ ಇಟ್ಬಿಟ್ಟು ಬೇಯಬೇಕು. ಚೆನ್ನಾಗಿ ಮೆತ್ತಗೆ ಬೇಯಬೇಕು. ನೀವು ಹಾಲು ಪುಡಿ ಇಲ್ಲ ಅಂದ್ರೂ ಹಾಗೆ ಮಾಡ್ಕೋಬೋದು. ಹಾಲು ಪುಡಿ ಹಾಕಿದರೆ ಸ್ವಲ್ಪ ಗಟ್ಟಿಯಾಗಿ ಒಂಥರ ಕ್ರೀಮಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಗಟ್ಟಿಯಾಗಿದೆ. ಇವಾಗ ಕ್ರೀಮ್ ಥರ ಆಗಿದೆ ನೋಡಿ. ಇವಾಗ ತುಂಬ ಚೆನ್ನಾಗಿ ಬಂದಿದೆ. ಇವಾಗ 1/4 ಬಟ್ಲು ಅಷ್ಟು ಬ್ರೌನ್ ಶುಗರ್. ನೀವು ಬ್ರೌನ್ ಶುಗರ್ ಇಲ್ಲ ಅಂದ್ರೂ ಬೇರೆದು ಕೂಡ ಹಾಕ್ಕೋಬೋದು, ಸಕ್ಕರೆ ಕೂಡ ಹಾಕ್ಕೋಬೋದು. ನಾನು ಬ್ರೌನ್ ಶುಗರಲ್ಲಿ ಮಾಡ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ. ತಿರುಗಿಸ್ಬೇಕು ಸಕ್ಕರೆ ಹಾಕಿ ಚೆಂದಾಗೆ. ಎಲ್ಲ ಆಗಾಕೆ ಬಂದಿದೆ. ಚೆನ್ನಾಗಿ ನೋಡಿ ಎಷ್ಟು ಗಟ್ಟಿಯಾಗಿದೆ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಅದು ಹಾಲಲ್ಲಿರೋ ಹಾಲೇ ಫುಲ್ಲು ಕ್ರೀಮ್ ಥರ ಆಗಬೇಕು. ಗಟ್ಟಿಯಾಗಿದೆ ಚೆಂದಾಗೆ. ತುಪ್ಪ ಇದು ಏನಿಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟಿದೆ. ಫ್ರಿಜ್ಜಲ್ಲಿ ಇಕ್ಕಿತ್ತಲ್ಲ ಗಟ್ಟಿಯಾಗಿದೆ. ಹಾಕ್ಬಿಟ್ಟು ಚೆಂದ ತಿರುಗಿಸ್ಬೇಕು. ತುಪ್ಪ ಕರಗೋವರೆಗೂ ತಿರುಗಿಸ್ಬಿಟ್ರೆ ಆಗೋಯ್ತಿದ್ದು ರೆಡಿಯಾಗಿದೆ ಅಂತ ಅರ್ಥ. ರೆಡಿಯಾಗಿದೆ. ಇದು ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ತಣ್ಣಗೆ ಮಾಡೋಣ ಫಸ್ಟು. ಖೀರ್ ರೆಡಿಯಾಗಿದೆ. 2 ಬಾಳೆಹಣ್ಣು, 3 ಮಾವಿನ ಹಣ್ಣು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಚಿಕ್ಕದಾಗೆ ಎಲ್ಲ ಕಟ್ ಮಾಡ್ಕೋಬೇಕು, ಸಿಪ್ಪೆ ತೆಗೆದುಬಿಟ್ಟು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದು ಖೀರು ಯಾವ ಥರ ಮಾಡೋದು ನೋಡೋಣ. ಹಾನೇ ಮಾಡಿಲ್ಲ. ಗ್ಲಾಸ್ ಇಟ್ಕೊಂಡಿದ್ದೀನಿ, 4 ಗ್ಲಾಸ್ ಇಟ್ಕೊಂಡಿದ್ದೀನಿ ನೋಡಿ. ಫಸ್ಟ್ ಖೀರು ಹಾಕ್ಕೊಳೋಣ. ಒಂದೊಂದು ಚೌಟ್ ಹಾಕ್ಕೊಳೋಣ. ಖೀರಿದು ಫ್ರಿಜ್ಜಲ್ಲಿಟ್ಟರೆ ಅದೇ ಚೆನ್ನಾಗಿ ಗಟ್ಟಿ ಆಗುತ್ತದು. ಇವಾಗ ಖೀರು ಹಾಕಿದ್ದೀನಿ. ಇವಾಗ ಮಾವಿನ ಹಣ್ಣು ಹಾಕ್ಕೊಳೋಣ. ಇವಾಗ ಮಾವಿನ ಹಣ್ಣು ಹಾಕ್ಕೊಳೋಣ.
ಎಲ್ಲ ಸ್ಟೆಪ್ಪಾಗಿ ಹಾಕ್ಕೋಬೇಕು, ಅವಾಗೇ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಒಂದು 4 ಮಾವಿನ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ ನಾನು. ಎರಡು ಟೇಬಲ್ ಸ್ಪೂನು ಮಾವಿನ ಹಣ್ಣು ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಕ್ಲೀನಾಗಿ ಈ ಥರ ಮಟ್ಟ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಕೀರು ಹಾಕ್ಕೊಳೋಣ ಇದ್ರ ಮೇಲೆ, ಸ್ವಲ್ಪ ಚೆಂದಾಗಿ ಇದನ್ನು ಈ ಥರ ಮಾಡ್ಕೊಳ್ಳಿ. ಎಲ್ಲ ಕಡೆ ಇದಾಗಿರಬೇಕು, ಸ್ಪ್ರೆಡ್ ಆಗಿರಬೇಕು. ಇವಾಗ ಬಾಳೆಹಣ್ಣು ಹಾಕ್ಕೊಳ್ಳೋಣ, ಚಿಕ್ಕದಾಗಿ ಕಟ್ ಮಾಡಿರೋಂಥ ಬಾಳೆಹಣ್ಣು. ನೀವು ಬಟ್ಲಲ್ಲಿ ಕೂಡ ಮಾಡ್ಕೋಬೋದು. ಇದು ಬಟ್ಲಲ್ಲಿ ಮಾಡಿದರೆ ಬಂದಿರೋರಿಗೆ ಕೊಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮಾವಿನ ಹಣ್ಣು ಹಾಕ್ಕೊಳ್ಳೋಣ. ನೋಡಿ, ಮಾವಿನ ಹಣ್ಣು ಸೀಸನ್ ಅಲ್ಲ, ಈ ಥರ ಎಲ್ಲ ಮಾಡ್ಕೋಬೇಕು, ಭಾಳ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಲೇಯರ್, ಇನ್ನು ಸುಮ್ಮನೆ ಹಿಂಗೆ ಹಾಕ್ಕೊಳ್ಳೋಣ. ಲೇಯರ್ ಏನು ಬೇಡ, ಇದು ಮೇಲೆ ಈ ಥರ ಸ್ವಲ್ಪ ಇಟ್ಕೊಳ್ಳೋಣ. ಇದು ಗ್ಲಾಸ್ ರೆಡಿಯಾಗಿದೆ, ಗಾರ್ಲಿಶ್ ಮಾಡ್ತಾ ಇದ್ದೀನಿ ನಾನು. ಬರೀ ಯಾರು ಗೊತ್ತು. ಪಪಾಯ ಕ್ಯಾಂಡೀಸೇ ನಾನು ಗಾರ್ಲಿಶ್ ಮಾಡ್ತಾ ಇದ್ದೀನಿ. ಪಪಾಯ ಕ್ಯಾಂಡಿ ಚೆರಿ ಒಂದೊಂದು. ವಾವ್, ವಾವ್. ರೆಡಿಯಾಗಿದೆ ನೋಡಿದ್ರೆ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗ್ಲಾಸು ತುಂಬ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಕೀರು ಮಾಡಿಬಿಟ್ಟು ಮಾವಿನ ಹಣ್ಣು ಸೀಸನ್ನು ಈ ಥರನೂ ಬೇಕಾದ್ರೆ ಮಾಡಿಕೊಂಡು ತಿನ್ಬೋದು. ನೋಡಿ, ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಮ್ಮಿ ತೋರಿಸು, ಕೈ ತೋರಿಸು. ಇಟ್ಕೋ. ಏಯ್